ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಇನ್ನು ನಾನಿವತ್ತು 9 ಗಂಟೆ ಮೇಲೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಮನೆ ಕೆಲಸ ಪೂಜೆ ಎಲ್ಲ ಮುಗೀತು. ಇನ್ನು ತಿಂಡಿ ಒಂದು ಬಾಕಿ ಐತೆ, ತಿಂಡಿ ಒಂದು ಮಾಡ್ಕೋಬೇಕು. ಇನ್ನು ಇವತ್ತು ಸಿಂಪಲ್ಲಾಗಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ, ಯಾಕೆಂದರೆ ಅದು ಬೇಗ ಆಗುತ್ತೆ ಅಂತ. ಇನ್ನು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು, ಹಾಗಾಗಿ ತಿಂಡಿ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೂ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀವು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಪುಳಿಯೋಗರೆ ಗೊಜ್ಜು ಇದು ನಾನೇ ಮಾಡಿದ್ದು. ಒಂದು 3/4 ಬಾಕ್ಸ್ ಅಷ್ಟು ಮಾಡಿದ್ದೆ. ಅಲ್ಲೇ ಒಂದು 3 ಸಲ ಮಾಡಿದ್ದೀನಿ. ಈ ಸಲ ಮಾಡಿದ್ರೆ ಇನ್ನು ಅದು ಕೂಡ ಖಾಲಿ ಆಗುತ್ತೆ, ಹೊಸ್ದಾಗಿ ಮಾಡ್ಕೋಬೇಕು. ಇನ್ನು ಇಲ್ಲಿ ಒಗ್ಗರಣೆಗೆ ಒಂದು 4 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಬೆಲ್ಲ ಮತ್ತು ಕರಿಬೇವಿನ ಸೊಪ್ಪು, ಕಡಲೆ ಬೀಜ, ಸಾಸಿವೆ ಮತ್ತು ಒಂದು ಅರ್ಧ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಈ ಕಡೆ ನೋಡ್ತಿರ್ಬೋದು ನೀವು, ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ. ಅನ್ನ ಕೂಡ ಕುದೀತಾ ಐತೆ. ಇನ್ನು ಒಗ್ಗರಣೆ ಹಾಕೋಕ್ಕೆ ಮೊದಲು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇನ್ನು ಎಣ್ಣೆ ಕಾದಾದಮೇಲೆ ಒಂದು ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ನಾನು ಪುಳಿಯೋಗರೆ ಗೊಜ್ಜಿಗೂ ಕೂಡ ಹಾಕಿರೋದ್ರಿಂದ ಅದಕ್ಕೆ ಒಂದೇ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಕಡಲೆ ಬೀಜ. ನೀವು ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬೋದು. ಇನ್ನು ಕಡಲೆ ಬೀಜ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೀವು ನೋಡ್ತಿರ್ಬೋದು, ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನು ಒಂದು ಪ್ಲೇಟಿಗೆ ತೆಗ್ದಾಕಂತ ಇದ್ದೀನಿ. ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸಪ್ರೇಟಾಗಿ ತೆಗ್ದಾಕೊಂಡ್ರೆ ಅಂತ. ಇನ್ನು ಸಾಸಿವೆ ಹಾಕ್ತಾಯಿದ್ದೀನಿ ಅದೇ ಎಣ್ಣೆಗೆ. ಇನ್ನು ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನೇ ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು ಫ್ರೆಂಡ್ಸ್, ಒಂದು 2 ಸೆಕೆಂಡು ಮಾಡಿದ್ರೆ ಸಾಕು. ಯಾಕೆಂದರೆ ಆಲ್ರೆಡಿ ಚೆನ್ನಾಗಿ ಎಣ್ಣೆ ಕಾದಿರೋದ್ರಿಂದ ನೀವು ಎಲ್ಲ ಬೇಗ ಬಿಸಿಯಾಗಿ ಹೋಗುತ್ತೆ, ಫ್ರೈ ಆಗೋಗುತ್ತೆ. ಇನ್ನು ಇದೆರಡು ಹಾಕಿದ್ಮೇಲೆ ಹುಣಸೆ ರಸ ಹಾಕಿದ್ದೀನಿ ನಾನು. ಹುಣಸೆ ರಸ ಹಾಕಿದ್ಮೇಲೆ ಒಂದು ಟೀ ಗ್ಲಾಸಲ್ಲಿ 3/4 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಒಂದು ಸ್ವಲ್ಪ ಕುತ್ಕೊಳ್ಳಿ ಅಂತ. ನೀವು ನೀರು ಸ್ಕಿಪ್ ಕೂಡ ಮಾಡ್ಕೋಬೋದು. ನಾನು ಪ್ರತಿ ಸಲ ನೀರು ಹಾಕೊಂಡೇ ಕುದಿಸ್ಕೊಳ್ಳೋದು. ಇನ್ನು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಅದಕ್ಕೆ. ಪುಳಿಯೋಗರೆ ಗೊಜ್ಜು ಸ್ವಲ್ಪ ಖಾರ ಮತ್ತು ಸ್ವೀಟ್ ಇದ್ರೇ ಚೆಂದ ಅಲ್ವಾ, ಹಂಗಾಗಿ. ಇನ್ನು ಇಲ್ಲಿ ಪುಳಿಯೋಗರೆ ಗೊಜ್ಜು ಹಾಕೋದು ಕ್ಲಿಪ್ಪಿಂಗು ಮಿಸ್ ಆಗಿಬಿಟ್ಟಿದೆ. ಹುಣಸೆ ರಸ ಎಲ್ಲ ಚೆನ್ನಾಗಿ ಕುದ್ದಾದಮೇಲೆ ಪುಳಿಯೋಗರೆ ಗೊಜ್ಜು ಹಾಕಿಡ್ರಿ. ಇನ್ನು ಇಲ್ಲಿ ನಾನು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಎಣ್ಣೆ ಎಲ್ಲ ಮೇಲೆ ಹೆಂಗೆ ತೇಲ್ ಬಂದಿದೆ ಅಂತ. ಎಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಮೇಲ್ಗಡೆ ಎಲ್ಲ ಎಣ್ಣೆ ಬಿಟ್ಕೊಳುತ್ತೆ ಫ್ರೆಂಡ್ಸ್, ಆ ಥರ ಫ್ರೈ ಮಾಡ್ಕೋಬೇಕು. ಇನ್ನು ಲಾಸ್ಟಿಗೆ ಕೊತ್ತಂಬರಿ ಕೂಡ ಹಾಕ್ಕೋಬೇಕಾಯ್ತು. ನಮ್ಮ ಮನೇಲಿ ಇರಲಿಲ್ಲ, ಖಾಲಿಯಾಗಿತ್ತು. ಎಲ್ಲ ತರಕಾರಿ ಎಲ್ಲ ಖಾಲಿಯಾಗಿತ್ತು ಫ್ರೆಂಡ್ಸ್. ನಾನು ತರೋಣ ಅಂತ ಅಂದ್ಕೊಂಡೆ. ನಾನು ನಾಳೆ ಬೇರೆ ಊರಿಗೆ ಹೋಗ್ತಿರೋದ್ರಿಂದ ನಮ್ಮ ಮನೆಯವ್ರು ಬಿಡು ಊರಿಂದ ಬಂದಮೇಲೆ ತರೆಯುವಂತೆ, ಇನ್ನೇನು ತಂದರೆ ವೇಸ್ಟ್ ಆಗುತ್ತೆ ಅಂತ ಅಂದರು. ಹಂಗಾಗಿ ನಾನು ಹಂಗೆ ಸುಮ್ಮನಾದೆ. ಇನ್ನು ಕೊತ್ತಂಬರಿ ಏನು ಹಾಕೋಕ್ಕೆ ಕೂಡ ಹೋಗಲಿಲ್ಲ. ಇನ್ನು ಪುಳಿಯೋಗರೆಗೆ ಎಷ್ಟು ಗೊಜ್ಜು ಬೇಕು ಅಷ್ಟು ಬಾಣಲೆಲಿ ಇಕ್ಕೊಂಡು ಅನ್ನ ಕಾಯ್ಸೋಕ್ಕೆ ಇನ್ನು ಮಿಕ್ಕಿತ್ತು ಎತ್ತಿಕ್ತಾಯಿದ್ದೀನಿ. ಇನ್ನು ಅನ್ನ ಕೂಡ ಬಿಸಿ ಬಿಸಿದಾಗಿತ್ತಲ್ಲ ಫ್ರೆಂಡ್ಸ್, ಹಾಕೊಳ್ತಾ ಇದ್ದೀನಿ ಕಲಸೋಣ ಅಂತ. ಇನ್ನು ಸಿಕ್ಕಾಬಟ್ಟೆ ಹಶ್ವಾಗ್ಬಿಟ್ಟಿತ್ತು ಫ್ರೆಂಡ್ಸ್. ನನಗಂತೂ ಯಾಕೋ ಒಂಥರ ಸುಸ್ತಾದಂಗೆ ಆಗಿತ್ತು, ಹೊಟ್ಟೆ ಹಸ್ತು. ನಮ್ಮ ಮನೆಯವ್ರು ಹಂಗಾದ್ರು ತಿಂಡಿ ತಿನ್ನೋಕ್ಕೆ ಮುಂಚೆನೇ ಹೋಗಿ ಬಂದುಬಿಡೋಣ ಅಂತಂದರು. ನಾನು ಬೇಡ, ತಿಂಡಿ ತಿಂದೆ ಹೋಗ್ಬಿಡೋಣ ಅಂತ ತಿಂಡಿನೂ ಕೂಡ ಮಾಡ್ಕೊಂಡೆ. ಇನ್ನು ಮನೆಯವ್ರಿಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ತಿಂಡಿ ತಿನ್ಬೇಕಾದ್ರೆ ಒಂದು 9:30 ಆಗಿತ್ತು ಅನಿಸುತ್ತೆ ಫ್ರೆಂಡ್ಸ್, ಅಷ್ಟೇ ಟೈಮು. ಬಟ್ ಯಾಕೋ ನನಗೆ ಅಷ್ಟೊತ್ತಿಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತು. ಇನ್ನು ಮನೆಯವ್ರಿಗೆ ಹಾಕ್ಕೊಟ್ಟಿದ್ಮೇಲೆ ನಾನು ಕೂಡ ಹಾಕ್ಕೊತಾ ಇದ್ದೀನಿ. ನನಗೆ ಬೇಗ ತಿಂದ್ಬಿಟ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್, ಅಷ್ಟೊಂದು ಹೊಟ್ಟೆ ಹಸ್ಬಿಟ್ಟಿತ್ತು. ಇನ್ನು ಕಡಲೆ ಬೀಜನೂ ಹಾಕ್ಕೊತಾ ಇದ್ದೀನಿ. ಅನ್ನದ ಜೊತೆ ಕಡಲೆ ಬೀಜ ಹಾಕೊಂಡು ತಿಂತಾಯಿದ್ರೆ ಒಂದೊಂದೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವೊಂದು ಸಲ ಟ್ರೈ ಮಾಡಿ ಮಿಸ್ ಮಾಡ್ದಲೇ. ತಿಂಡಿ ಎಲ್ಲ ಮುಗಿಸಿ ನಾವು ಕೂಡ ದೇವಸ್ಥಾನಕ್ಕೆ ಹೊರಟು. ಅಲ್ಲೇ ಒಂದು 10 ಗಂಟೆ ಆಗಿತ್ತು ಫ್ರೆಂಡ್ಸ್. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನೆಯಿಂದ ಒಂದು 15 ಕಿಲೋಮೀಟ್ರ್ ಅಲ್ವಾ, ಹಂಗಾಗಿ ಬೇಗ ಹೋಗಿ ಬರೋಣ ಅಂತ ಹೊರಟ್ವಿ. ಆಸೆ ಅಲ್ವಾ, ಹಂಗಾಗಿ ಎಲ್ಲೂ ಹೋಗಿಲ್ಲ ಅನಿಸುತ್ತೆ. ಆಸೆ ಹೋಗುತ್ತೆ, ಯಾರು ಕರ್ಕೊಂಡು ಹೋಗಿ.
ದೇವ್ರ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ಅನಾನಸು ಜೋಳ ಎಲ್ಲ ಬಳಸ್ಕೊಂಡು ಮಾಡಿದರು. ಮತ್ತು ಇನ್ನೊಂದು ಫ್ರೆಂಡ್ಸ್, ಈ ದೇವ್ರು ಏನಾದ್ರು ನಾವು ಕರ್ಕೊಂಬರ್ಬೇಕು ಅಂದರೆ ಒಂದು 3-4 ತಿಂಗಳು ಮುಂಚೆನೇ ಬುಕ್ ಮಾಡಬೇಕು. ಇನ್ನೊಂದು 15 ದಿನ ಫಂಕ್ಷನ್ ಐತೆ ಅಂತ ಅನ್ನೋ ಟೈಮಲ್ಲಿ ಹೋಗಿ ಬುಕ್ ಮಾಡಿದ್ರೆ ದೇವ್ರು ಸಿಗೋಲ್ಲ. ನಾವು ಕೂಡ ಒಂದು 2 ತಿಂಗಳು ಮುಂಚೆನೇ ಹೋಗಿ ಗೃಹ ಪ್ರವೇಶಕ್ಕೆ ಬುಕ್ ಮಾಡಿ ಅಂತ ಹೋಗಿದ್ದು. ಆದರೆ ಆ ಡೇಟಿಗೆ ದೇವರು ಸಿಗಲಿಲ್ಲ ನಮಗೆ. ನಾವು ಕರೆಸ್ಬೇಕು ಫ್ರೆಂಡ್ಸ್. ನೋಡೋಣ ಇನ್ನು ಮುಂದೆ ಯಾವಾಗ ಕರೆಸ್ಕೋದು ಅಂತ. ಇನ್ನು ದೇವಸ್ಥಾನಕ್ಕೂ ಹೋಗಿ ಆವಾಗಲೇ ಬಂದು ಫ್ರೆಂಡ್ಸ್, ಏನು 1 ಅವರ್ 1.5 ಅವರ್ಗೆಲ್ಲ ಬಂದು. ಅದಿನ್ನೇನು ನಮ್ಮ ಮನೆಯಿಂದ ಒಂದು 15 ಕಿಲೋಮೀಟ್ರ್ ಅಷ್ಟೇ ದೇವಸ್ಥಾನ ಇರೋದು. ದೇವಸ್ಥಾನ ಬಂದು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಮನೆ ದೇವರು ಹೆಣ್ಣು ದೇವರು ಮಣ್ಣಮ್ಮ ಅಂತ. ಇನ್ನು ಮೇನ್ ದೇವಸ್ಥಾನಕ್ಕೆ ಹೋಗಿದ್ದೆ ಏನಕ್ಕೆ ಅಂತಂದರೆ ಕಡಲೆಕಾಯಿ ತರೋಕ್ಕೆ ಅಂತ. ಅಲ್ಲೇ ನಾವು ಕಡಲೆಕಾಯಿ ತಂದು ಕಟ್ಟಿ 1 ವರ್ಷ ಆಗಿತ್ತು. ಇನ್ನೇನು ಇವತ್ತು ಅಮಾವಾಸ್ಯೆ ಬೇರೆ ಎಲ್ಲ, ಆಮೇಲೆ ಆಷಾಢ ಬೇರೆ ಶುರುವಾಗ್ತಿದೆ. ಹಾಗಾಗಿ ಹೋಗಿ ತಂದು ನಮ್ಮ ಮನೆಗೊಂದು ಅಂಗಡಿಗೊಂದು ಅಂತ 2 ಕಡಲೆಕಾಯಿ ತಂದು ಇನ್ನು ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಟ್ಟೆ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಇನ್ನು ಮಧ್ಯಾಹ್ನ ಅಡುಗೆ ಕೂಡ ಮಾಡಬೇಕು. ನಮ್ಮ ಮನೆಯವರು ನನ್ನನ್ನು ಬಿಟ್ಟು ಎಲ್ಲೋ ಕೆಲಸ ಐತೆ ಅಂತ ಅವರು ಕೂಡ ಹೋದ್ರು ದೇವಸ್ಥಾನದಿಂದ ಬಂದ ತಕ್ಷಣವೇ. ಇನ್ನು ನಾನು ಮಧ್ಯಾಹ್ನದ ಅಡುಗೆಗೆ ಇನ್ನೇನು ಕಾಳು ಸಾಂಬಾರು ಐತೆ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ. ನನಗೆ ಏನಾದರೂ ಮಾಡ್ಕೋಬೇಕು, ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ. ಅನ್ನನೂ ಒಂದು ಸ್ವಲ್ಪ ಐತೆ, ಬೆಳಗ್ಗೆ ಪುಳಿಯೋಗರೆ ಮಾಡಿದ್ನಲ್ಲ ಅದ್ರದ್ದೊಂದು ಸ್ವಲ್ಪ ಅನ್ನ ಐತೆ. ಇನ್ನೂ ಅದ್ರ ಜೊತೆಗೆ ಒಂದು ಸ್ವಲ್ಪ ಅನ್ನ ಮಾಡಬೇಕು, ಮುದ್ದೆ ಮಾಡಬೇಕು. ನನಗೊಬ್ಳಿಗೆ ಏನಾದರೂ ಸಾಂಬಾರು ಮಾಡ್ಕೋಬೇಕು. ಏನು ಸಾರು ಮಾಡೋದು ಅಂತ ನೋಡ್ತೀನಿ. ಅಡುಗೆನೂ ಕೂಡ ಎಲ್ಲ ಆಯಿತು. ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಕೈಬೇಳೆ ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್. ಒಂದೇ ಒಂದು ಸ್ವಲ್ಪ ಮಾಡಿದ್ದೀನಿ ನಾನು ಒಬ್ಳಿಗೆ ಅಲ್ವಾ ಅಂತ. ಒಂದೇ ಒಂದು ಗ್ಲಾಸು ಅನ್ನನೂ ಇಟ್ಕೊಂಡೆ ಹಂಗೆ. ಅನ್ನ ಒಂದು ಸ್ವಲ್ಪ ಐತೆ ಅಂತ ಮುದ್ದೆನೂ ಮಾಡ್ಕೊಂಡಿದ್ದೀನಿ 2 ಹಾಗೆ. ನನಗೆ ಅಂತ ಹೇಳಿ ಮೊಟ್ಟೆ ಬೇಯಿಸ್ಕೊಂಡೆ ಫ್ರೆಂಡ್ಸ್. ಮೊಟ್ಟೆ ಬೇಯಿಸಿದ್ಮೇಲೆ ಅಂದ್ಕೊಂಡೆ ಇವತ್ತು ಸಂಜೆ ಕಡಲೆಕಾಯಿ ಬೇರೆ ಕಟ್ಟಬೇಕಲ್ಲ, ಮೊಸರಿಂದ ಎಡೆ ಇಟ್ಟು ಕಡಲೆಕಾಯಿ ಕಟ್ಟಬೇಕು. ಇನ್ನು ಮೊಟ್ಟೆ ತಿಂದರೆ ದೇವ್ರ ಮನೆ ಒಳಗೆ ಹೋಗಿಲ್ವಲ್ಲ, ಹಾಗಾಗಿ ಬಿಡು ಇನ್ನು ಸಾಯಂಕಾಲಕ್ಕೆ ತಿನ್ನೋಣ ಅಂತ ಹಂಗೆ ಎತ್ತಿಕ್ತೆ. ನಾನ್ ವೆಜ್ ತಿಂದರೆ ದೇವ್ರ ಮನೆ ಒಳಗೆ ನಾವೇನು ಹೋಗಲ್ಲ, ರಾಘವೇಂದ್ರ ಸ್ವಾಮಿ ಫೋಟೋ ಐತಲ್ಲ, ಹಾಗಾಗಿ ಸರಿ ಅಂತ ಹಂಗೆ ಸುಮ್ಮನೆ ಅದು ಎತ್ತಿಕ್ಕಿದ್ದೀನಿ. ಇನ್ನು ಹಪ್ಳನ ಏನಾದ್ರು ಹಾಕೊಂತೀನಿ, ಇಲ್ಲ ಅಂದ್ರೆ ಹಂಗೆ ಮುದ್ದೆ ತಿನ್ಕೊತೀನಿ. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ಬಂದಿದ್ದೆ ಫ್ರೆಂಡ್ಸ್. ಏನು ಆಗೈತೋ ಇಲ್ವೋ ಗೊತ್ತಿಲ್ಲ, ಆವಾಗಲೇ ಹಾಕಿ ಬಂದಿತ್ತು. ನಾನು ಮತ್ತೆ ಮೇಲೆ ಬಂದು ನೋಡಲೇ ಇಲ್ಲ. ಇವಾಗ ಹೋಗ್ತಾ ಇದ್ದೀನಿ ಮೇಲೆ ನೋಡೋಣ ಅಂತ. ಊರಿಂದ ತಂದು ಅಳಸೆಣ್ಣೆಲ್ಲ ಮೇಲೆ ತಂದು ಇಕ್ಕಿದ್ದೀವಿ ಫ್ರೆಂಡ್ಸ್. ಇದು ಹಣ್ಣಾಗೈತೆ, ಕುಯ್ಬೇಕು. ಪರವಾಗಿಲ್ಲ ಫ್ರೆಂಡ್ಸ್, ಚೆನ್ನಾಗಿ ಬಂದೈತೆ. ನೆನ್ನೆ ಥರ ಬಂದಿಲ್ಲ. ನೆನ್ನೆ ಇದನ್ನು ಬುಕ್ ಮಾಡಿ ಗ್ಲಾಸ್ ಸೆಟ್ಟ ಪರವಾಗಿಲ್ಲ, ಮಕ್ಕಳನ್ನ ನೀಟಾಗಿ ಚೆನ್ನಾಗೈತೆ. ಎತ್ತಿಟ್ಬಿಡ್ತೀನಿ ಫ್ರೆಂಡ್ಸ್. ಚಾಪರ್ ಕೂಡ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಮೀಶೋದಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಚೆನ್ನಾಗಿತ್ತು ಕ್ವಾಲಿಟಿನೂ ಕೂಡ. ಇನ್ನು ಬಟ್ಟೆ ಆವಾಗಲೇ ಒಣಾಕೋಣ ಅಂತ ಬಂದೆ, ಅಷ್ಟೊತ್ತಿಗೆ ಮೀಶೋದ ಪಾರ್ಸಲ್ ಐತೆ ಅಂತ ಫೋನ್ ಮಾಡಿದ್ರು. ಹಂಗಾಗಿ ಹೋಗಿ ಇಸ್ಕೊಂಬಂದೆ. ಇನ್ನು ಬಟ್ಟೆ ಒಣಾಕೋಣ ಅಂತ ಇವಾಗ ಒಣಾಕೊಂತಿದ್ದೀನಿ. ಇನ್ನು ನನ್ನ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿಲ್ಲ ಫ್ರೆಂಡ್ಸ್. ನಮ್ಮ ಮನೆಯವ್ರನ್ನೂ ಆಗಿದ್ವಲ್ಲ, ಹಂಗಾಗಿ ಒಣಾಕೋಣ ಅಂತ ಒಣಾಕೊಂತ ಇದ್ದೆ. ನಾವು ಕೂಡ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡಿದ್ದೆ. ಇನ್ನು ನಮ್ಮ ಮನೆಯವರು ತುಮ್ಕೂರ್ಗೆ ಹೋಗೋಣ, ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ರು. ಹಂಗಾಗಿ ನಾನು ಹೆಂಗೋ ತುಮ್ಕೂರ್ಗೆ ಹೋಗ್ತಿದ್ದೀವಲ್ಲ ಅಂತ ಎಲ್ಲ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಟೆ. ಇನ್ನು ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಒಂದು 3:30 ಹಂಗೆ ತುಮ್ಕೂರ್ಗೆ ಹೋಗಿದ್ದು ಫ್ರೆಂಡ್ಸ್. ತುಮ್ಕೂರ್ಗೆ ಹೋಗಿ ಹಂಗೆ ಅಲ್ಲಿ ಸೋಫಾ ಕೂಡ ನೋಡ್ಕೊಂಡು, ಹಂಗೆ ನನಗೆ ಕಿಚನಿಗೆ ಕೆಲವೊಂದು ಐಟಮ್ ಬೇಕಾಗಿತ್ತು, ಪಾತ್ರೆಗಳೆಲ್ಲ. ಹಂಗಾಗಿ ತರೋಣ ಅಂತ ಹೋಗಿತ್ತು. ನಮ್ಮ ಮನೇಲಿ ಸುಮಾರು 1 ತಿಂಗಳಿಂದ ಕೇಳ್ತಿದ್ದೆ. ಹೆಂಗೋ ಫೈನಲಿ ಕರ್ಕೊಂಡೋಗಿ ಕೊಡಿಸಿದ್ರು. ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗ್ತೈತೆ ಫ್ರೆಂಡ್ಸ್, ಹೆಂಗೋ ಕೊಡಿಸ್ಬಿಟ್ರಲ್ಲ ಅಂತ. ಇನ್ನು ಏನೇನು ತಂದಿದ್ದೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಬರ್ರಿ. ಏನೇನು ತಂದಿದ್ದೀನಿ ಅಂತ ತೋರಿಸೋಣ ಅಂತ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಅಷ್ಟೊತ್ತಿಗೆ ಅಲ್ಲೇ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಫಸ್ಟು ಪೂಜೆ ಮಾಡ್ಕೊಂಬಿಡೋಣ ಅಂತ ಅನ್ನ ಮಾಡಿದ್ದೆ, ಉಪ್ಪು ಹಾಕ್ತಲೇ. ಹಂಗಾಗಿ ಮೊಸರಿಂದ ಎಡೆ ಇಟ್ಟು ಪೂಜೆ ಮಾಡೋಣ ಅಂತ ಇವಾಗ ಎಡೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ದೇವ್ರು ಕಾಣ್ತಾಯಿತ್ತಲ್ಲ ಫ್ರೆಂಡ್ಸ್, ನನ್ನ ಲೆಫ್ಟ್ ಸೈಡಲ್ಲಿ ಒಂದು ಫೋಟೋ ಕಾಣ್ತಾಯಿತ್ತಲ್ಲ, ಅದೇ ನಮ್ಮ ಮನೆ ದೇವ್ರ ಮಣ್ಣಮ್ಮ. ಫ್ರೆಂಡ್ಸ್, ಫೈನಲಿ ನಾವು ತುಮಕೂರಿಂದ ಏನೇನು ತಂದಿದ್ದೀನಿ ಅದನ್ನೆಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಏನೇನು ತಂದಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ನಾವು ಅಂಗಡಿಗೆ ಅದು ಪ್ಲೇಟ್ ತರಬೇಕಾಯ್ತು ಅಲ್ವಾ. ಫೈನಲಿ 2 ವರ್ಷದಿಂದ ಅನ್ಕೊಂತಿದ್ವ ನಾವು ಇಡ್ಲಿ ಇದನ್ನು ತರಬೇಕಂತ, ಇಡ್ಲಿದಂತ. ನೋಡಿಸ್ತೀನಿ ಅಂತ
ತಟ್ಟೆ ಇಡ್ಲಿ ಸ್ಟ್ಯಾಂಡು ಫ್ರೆಂಡ್ಸ್ ಇದು ಎಷ್ಟು 1 2 3 4 5 6 ಪ್ಲೇಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕೂಡ. ತಟ್ಟೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗೈತೆ. ಇದಕ್ಕಿಂತ ಕಮ್ಮಿ ಕ್ವಾಲಿಟಿ ಕೊಟ್ಟಿದ್ರು ನಾವು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿನೇ ಇರಲಿ ಅಂತ ತಂದ್ವಿ. ಸಿಗ್ಲಿಲ್ವಾ? ಏನು ಮಾಡಿದೆ ಚೀಟಿನ ಮತ್ತೆ ಪರ್ಸೊಳಗೆ ನೋಡು. ಇನ್ನೊಂದು ಬಿರಿಯಾನಿ ಪಾಟ್ ಫ್ರೆಂಡ್ಸ್, ಚಿಕ್ಕದೊಂದು. ಇದನ್ನಂತೂ ನಾವು ಒಂದು 2 ತಿಂಗಳಿಂದ ಅನ್ಕೊಂತ ಇದ್ದು ನೋಡ್ಕೊಂಬಂದಿದ್ದು, ಇವಾಗ ತಂದು ಇದೊಂದು kg ಮಾಡ್ಬೋದು. 1 kg ಇದು kg ಮಾಡ್ಬೋದು. ಅದ್ರ ಜೊತೆ ಇಡ್ಲಿ ಇದು ಎಷ್ಟು 2700. ನಾನು ಬಿರಿಯಾನಿ ಪಾಟ್ ತಂದಿದ್ದೀನಿ ಫ್ರೆಂಡ್ಸ್. ಇದೊಂದು ಚೂರು ದೊಡ್ಡದು. ಇದು ನಾವು ಇದ್ದಾಗ ಮಾಡ್ಕೊಳಕ್ಕೆ, ಇದು ಯಾರು ಬಂದಾಗ ಮಾಡೋಕ್ಕೆ. ಇದು 2 kg ಅಷ್ಟು ಮಾಡ್ಬೋದು ಫ್ರೆಂಡ್ಸ್. 2-2.5 kg ಅಷ್ಟು ಮಾಡ್ಬೋದು. ಇದು ಕೂಡ ಅಷ್ಟೇ ವೇಟ್ ತುಂಬ ಚೆನ್ನಾಗಿದೆ. ಇದು ತಳ ಕೂಡ ಅಷ್ಟೇ ದಪ್ಪ ಇದೆ. ಇದಕ್ಕೂ ಸೇಮ್ ಲಿಡ್ ಬಂದೈತೆ. ಇದು ಬಂದು 3590 ರೂಪಾಯಿ ಕಡಾಯಿ ತಂದೆ ಫ್ರೆಂಡ್ಸ್ ಅಂತ. ಇದು ಸೇಮ್ ಲಿಡ್ ಇರೋದು, ಈ ಥರ ಬರುತ್ತೆ. ಇದು ಬಂದು 2365. ಸೇಮ್ ಇಷ್ಟೇ ಹಾಕೋರ, 2000 ಹಾಕೋರ. ಇದು ಮುಚ್ಚ ಸೆಟ್ ಸಪ್ರೇಟ್ ಅನ್ನತ್ತೆ ಹಾಕೋಕೆ 490 ಅಂತ. ಒಂದು ಕಡಾಯಿ ತಂದು ಫ್ರೆಂಡ್ಸ್. ಫೈನಲಿ ನೀರು ತುಂಬಿಕೊಳ್ಳೋಕ್ಕೆ ಒಂದು ಗುಂಡಿ, ಇದಕ್ಕೆ ಪ್ಲೇಟ್. ಇಷ್ಟು ಒಂದು ದಿನಗೆ ಹಿಡಿಯುತ್ತೆ ಗುಂಡಿ. ನೋಡ್ರಿ, ನೋಡಲೇ ಇಲ್ಲ ನಾವು. ರುಚು ತೆಗ್ದಂಗೆ ಆಗ್ಬಿಟ್ಟೈತೆ. ಬೆಳಿಗ್ಗೆ ಹೋಗಿ ಚೇಂಜ್ ಮಾಡಿಸ್ಕೊಂಬ. ಹಾಂ, ಇಲ್ಲಿ ನೋಡಿ, ಇಲ್ಲಿ ತೆಗ್ದಂಗೆ ಆಗ್ಬಿಟ್ಟೈತೆ. ಪ್ಯಾನ್ ಅಂತಂದು ಫ್ರೆಂಡ್ಸ್, ಫ್ರೈ ಪ್ಯಾನು. ಇದಕ್ಕೆ ಲಿಡ್ ಒಂದು ಸ್ವಲ್ಪ ತೆಗ್ದಂಗೆ ಐತೆ. ಇದನ್ನು ಚೇಂಜ್ ಮಾಡಿ ಆದಮೇಲೆ ಇದರಲ್ಲೊಂದು ಶಂಕರಪ್ಪ ಕೊಟ್ಟಿರೋದು ಗೃಹ ಪ್ರವೇಶದಲ್ಲಿ. ಇದು ಅದೇ ದೊಡ್ಡದಲ್ಲ, ಅದು ನಿಮ್ಮ ಜ್ಯೂಸರ್ ಜಾರ್ ಅಂತ ತಗೊಂಡು ಫ್ರೆಂಡ್ಸ್. ಇದಕ್ಕೆ ಬುಲೆಟ್ ಜಾರು 2 ಜಾರ್ ಬಂದಿದೆ, ಒಂದು ದೊಡ್ಡದು ಒಂದು ಚಿಕ್ಕದು. ನಾನು ಈ ಥರ ಇದು ಸಿಗಲ್ಲ ಅಂತಂದರೆ ಸಿಗಲ್ಲ ಅಂತ ಅಂದಲ್ವಾ, ಬಂದವ ನೋಡಿ. 2 ಜಾರ್ ಬಂದಿದೆ ಫ್ರೆಂಡ್ಸ್, ದೊಡ್ಡದೊಂದು ಚಿಕ್ಕದೊಂದು. ಇದು 500 ml, ಇದು 300 ml. ಈ ಥರ ಹಾಕೊಂಡು ಫ್ರೆಂಡ್ಸ್. ನಾವೆಲ್ಲರೂ ತಗೊಂಡು ಹೋಗ್ತೀನಿ ಅಂತ ಕ್ಯಾಪ್ ಕೂಡ ಹಾಕೋಬೋದು. ಈ ಥರ ಕ್ಯಾಪ್ ಹಾಕೋಬೋದು. ಇನ್ನೊಂದೇನು ಈ ಥರ ಕ್ಯಾಪ್ ಬೇಡ ಅಂದರೆ ಇದನ್ನು ಕೂಡ ಹಾಕೋಬೋದು. ಈ ಥರ ಏನಕ್ಕಿದು ಏನಕ್ಕೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಏನು ಫೋಟೋ ಅಂತ ನನಗೆ ಬರ್ದವ್ರು ಅದರಲ್ಲಿ. ಇದಕ್ಕೂ ಸೇಮ್ ಈ ಥರ ಇದನ್ನು ಕೊಟ್ಟಿದ್ದಾರೆ. ಬೇಕು ಅಂದರೆ ನಾವು ಈ ಕ್ಯಾಪ್ ಕ್ಲೋಸ್ ಮಾಡ್ಕೊಂಡು ಎಲ್ಲರೂ ತಗೊಂಡು ಹೋಗಿರೋದು. ಇದಕ್ಕೆ ನಾವು ಏನಕ್ಕೆ ಅಂತ ಗೊತ್ತಾಗಲಿಲ್ವಲ್ಲ, ಇಲ್ವಾ ಅದರಲ್ಲಿ? ಇಷ್ಟೇ ಎಲ್ಲರಿಗೂ ಹಾಕು. ಯಾವ ಥರ ಮಾಡಿದ್ದು
ಒಂದ್ಸಲ ಆನ್ ಮಾಡಿದ್ರೆ ನಾನು ಮಾಡಿದೆ ಇದೇನಿಲ್ಲ ಅದು ನೋಡಲಿಲ್ಲ. ಇಲ್ಲಿ ನೋಡು, ನಮ್ಮನೆ ಯಾವಾಗ ಅಲ್ಲಿ ನೋಡೋದಲ್ಲ ಅಂಗಡಿ ಮನೆಗೆ ಹೋಗಿ ಕರೆ ನೋಡ ಎಷ್ಟಕ್ಕೆಲ್ಲ 14,500. ಪಾತ್ರೆಗೆ ಎಷ್ಟಾಯ್ತು? ಪಾತ್ರೆಗೆ 11,000 ಎಲ್ಲಿ ಅದು ಚೀಟಿ ಹೊರಗಿತ್ತು. ಕೊಡಿ ಎಷ್ಟಾಯ್ತು? ಏನು ಕೇಳ್ತಾರೆ ನನಗೆ ಗೊತ್ತಾಗ್ತಿಲ್ವಲ್ಲ. ಏಜನ್ನು ಮರಿಬೇಡ. ಯಾವಾಗನ ಹೋದಾಗ ಇಲ್ಲೇ ಇಕ್ಕಿರು, ಈ ವಾರದಾಗ ಯಾವಾಗನ ಹೋದಾಗ ಹಾಸಿಗೆ ಥರ ಹೋಗ್ತಿಲ್ಲ ಅವಾಗಿಲ್ಲ ಕಷ್ಟ. ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬಾಯ್ ಬಾಯ್.